ಬಲವರ್ಧನೆಗಾಗಿ ಭೀಮ ಸಮಾವೇಶ ಅಂತಕ್ಕಂಥ ಒಂದು ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನು ಅಂತ ಹೇಳಿದರೆ, ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ಹಲವಾರು ಮುಖಂಡಗಳನ್ನ ಒಂದು ಕಡೆ ಸೇರಿಸಿ, ಏನು ಬಲಗೈ ಸಮುದಾಯ ಭಾರತೀಯ ಜನತಾ ಪಾರ್ಟಿಯ ಜೊತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಜೊತೆಲಿದ್ದೀವಿ. ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ಇಡೀ ಸಮುದಾಯ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ನಿಂತು 28ಗೆ 28 ಲೋಕಸಭಾ ಸ್ಥಾನವನ್ನು ಕೂಡ ಗೆಲ್ಲೋದ್ರಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತೀವಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಸಮಾವೇಶನ ಮಾಡೋದ್ರ ಮುಖಾಂತರ ಇಡೀ ಸಮುದಾಯ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ನಿಲ್ತೀವಿ. ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲವಾಗಿ ನಿಂತು ಎಲ್ಲ ಚುನಾವಣೆಗಳಲ್ಲೂ ಕೂಡ ಜಯಬೇರಿ ಬಾರಿಸಲಿಕ್ಕೆ ಸಹಕಾರ ಆಗ್ತೀವಿ ಅಂತಕ್ಕಂಥದ್ದನ್ನ ಈ ಮುಖಾಂತರ ತೋರಿಸ್ಕೊಟ್ಟಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ. ಕೋಲಾರದಿಂದ ಆರಂಭ ಮಾಡೋದು ಏನು ಕಾರಣ ಏನಿದೆ? ಅಲ್ಲ, ಕೋಲಾರದಿಂದ ಆರಂಭ ಆಗಿದೆ ಅಂತ ಹೇಳಿದ್ರೆ ಒಂದು ದೇವಮೂಲೆ, ಇನ್ನೊಂದೇನು ಅಂತಂದ್ರೆ ಇದು ಕೂಡ ಒಂದು ರಿಸರ್ವೇಷನ್ ಕಾನ್ಸ್ಟಿಟ್ಯೂನ್ಸಿ ಇದೆ, ತಮ್ಗೆಲ್ಲರೂ ಕೂಡ ಗೊತ್ತಿದೆ. ಹೋದ ಸತಿ ಕೂಡ ಅತಿ ಹೆಚ್ಚು ಮತಗಳನ್ನ ಈ ಭಾಗದಲ್ಲಿ ಇಡೀ ನಮ್ಮ ಸಮುದಾಯ ಕೊಟ್ಟಿದೆ. ಈ ಸತಿನೂ ಕೂಡ ಇಲ್ಲಿಂದನೇ ಪ್ರಾರಂಭ ಆಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಇಚ್ಛೆ. JDSನವರು ಕೋಲಾರ ಕ್ಷೇತ್ರನ ಬಿಟ್ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ರೈಟ್ ಕಮ್ಯುನಿಟಿ ಒಬ್ಬ MP ಇದ್ದಾರೆ ಕೋಲಾರದಲ್ಲಿ. ಈಗ ಅದನ್ನ ಯಾವ ಥರ ನಿಭಾಯಿಸ್ತೀರಾ ಮುಂದೆ? ಅಲ್ಲ, ಈಗ ಇವತ್ತಿನ ಕಾರ್ಯಕ್ರಮ ಎಲ್ಲ ನೋಡಿ ಗೊತ್ತಾಗುತ್ತೆ, ಪಾರ್ಟಿಯವ್ರಿಗೂ ಕೂಡ ಗೊತ್ತಿದೆ. ಈಗ ಇವತ್ತಿನ ಕಾರ್ಯಕ್ರಮ ಎಲ್ಲ ನೋಡಿದ್ರೆ ಇಡೀ ಸಮುದಾಯ ಯಾರ ಪರವಾಗಿದ್ದಾರೆ ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಈ ನಿಟ್ಟಿನಲ್ಲಿ ಅದನ್ನು ಕೇಂದ್ರ ಮತ್ತು ರಾಜ್ಯ ವರಿಷ್ಠರು ತೀರ್ಮಾನ ಮಾಡಬೇಕು. ಇವತ್ತಿನ ಸಮಾವೇಶ ಒಂದು ತಪ್ಪು ಕಲ್ಪನೆ ಸಮಾಜದಲ್ಲಿದೆ. ಆ ಕಲ್ಪನೆ ಏನು ಅಂತಂದ್ರೆ, ದಲಿತರು ಎಲ್ಲರೂ ಕೂಡ ಕಾಂಗ್ರೆಸ್ ಅಲ್ಲೇ ಇದ್ದಾರೆ ಅಂತಕ್ಕಂಥ ಒಂದು ತಪ್ಪು ಕಲ್ಪನೆ. ವಿಶೇಷವಾಗಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಲೀಡರ್ಗಳಿದ್ದಾರೆ, ಅವರ ಕುಟುಂಬಗಳಿಗೆ ಮಾತ್ರ ಲೀಡರ್ಗಳವರು. ಪರಿಶಿಷ್ಟ ಜಾತಿಯ ಲೀಡರ್ಗಳು ಯಾರಿದ್ದಾರೆ, ಅವರ ಕುಟುಂಬಗಳನ್ನು ಬಿಟ್ಟು ಬೇರೆಯವರನ್ನ ಬೆಳೆಸಿದ್ದೂ ಇಲ್ಲ, ಉಳಿಸಿದ್ದೂ ಇಲ್ಲ. ಆದರೆ ಬಿಜೆಪಿಯಲ್ಲಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಲಗೈ ಸಮುದಾಯ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದ್ರು ಕೂಡ ಖರ್ಗೆ ಅವರ ಜೊತೆಯಲ್ಲಿ ಜನಾಂಗ ಇದೆ, ಪರಮೇಶ್ವರ್ ಜೊತೆಯಲ್ಲಿ ಜನಾಂಗ ಇದೆ ಅಂತಕ್ಕಂಥ ತಪ್ಪು ಕಲ್ಪನೆ ಇದೆ. ಆ ತಪ್ಪು ಕಲ್ಪನೆಗೆ ಉತ್ತರ ಕೊಡಬೇಕಾಗಿತ್ತು ಇಡೀ ರಾಜ್ಯದಲ್ಲಿ. ಇವತ್ತು ಬಲಗೈ ಸಮುದಾಯವೂ ಸೇರಿದಂತೆ ಪರಿಶಿಷ್ಟ ಜಾತಿ ಮತ್ತು ವರ್ಗಗಳು ಬಿಜೆಪಿಯಲ್ಲಿ ಯಥೇಚ್ಛವಾಗಿ ಇದ್ದಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಪ್ರಚಾರಪಡಿಸಬೇಕಾಗಿತ್ತು. ಆ ದೃಷ್ಟಿಯಲ್ಲಿ ಇವತ್ತು ರಾಜ್ಯದಲ್ಲಿ ಪೂರ್ತಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಒಂದು ಸಮಾವೇಶಗಳನ್ನು ಮಾಡೋದ್ರ ಮೂಲಕ ಪ್ರಾರಂಭ ಮಾಡಿದೆ. ಈ ದಿನ ಏನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಬಲವರ್ಧನೆಗಾಗಿ ಭೀಮ ಸಮಾವೇಶ, ನಾವು ಬಲಗೊಳ್ಳೋಣ, BJPಯನ್ನು ಬಲಗೊಳಿಸೋಣ ಎನ್ನೋ ಒಂದು ಕಾರ್ಯಕ್ರಮವನ್ನು ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೂಡಲಬಾಗಿಲಲ್ಲಿ ನಾವು ಇವತ್ತು ಶುರು ಮಾಡಿದ್ರಿ. ನಮ್ಮ SC ಮೋರ್ಚಾದ ರಾಜ್ಯಾಧ್ಯಕ್ಷರಾದಂಥ ಮಂಜಣ್ಣವ್ರ ನೇತೃತ್ವದಲ್ಲಿ ಮಹೇಶ್ ಅಣ್ಣವರು ಮತ್ತು ಜಲವಾದಿ ನಾರಾಯಣಸ್ವಾಮಣ್ಣವರು, ನಮ್ಮ ವೆಂಕಟಮುನಿಯಣ್ಣವರು, ಸಂಪಂಗಿಯಣ್ಣವರು ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಇವತ್ತು ಏನು ವಾದಿರಾಜ್ಯವರು ಬಂದಿದ್ದರು, ಅವರು ಏನೇನು ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಅವರ ಜೊತೆಯಲ್ಲಿ ನಡ್ಕೊಂಡಿದ್ದ ರೀತಿ ಯಾವ ಥರ, ಕಾಂಗ್ರೆಸ್ಸು ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ನಡ್ಕೊಂತು, ಈ ಎರಡರಲ್ಲೂ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಜನರಿಗೆ ತಿಳಿಸ್ಕೊಡ್ಬೇಕನ್ನೋ ಒಂದು ಉದ್ದೇಶದಿಂದ ಇವತ್ತು ದಲಿತ ಸಂಘಟನೆಗಳು ಹುಟ್ಟಾಕಿರ್ತಕ್ಕಂಥವುದೇ ಕೋಲಾರ ಜಿಲ್ಲೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯಿಂದನೇ ಶುರು ಮಾಡಬೇಕು, ಪ್ರತಿ ಜಿಲ್ಲೆಗಳಿಗೂ ಹೋಗ್ಬೇಕಂತೇಳಿ ಏನು ನಮಗೆ ಆದೇಶ ಆಯಿತು. ಅದರಂತೆ ನಾವಿವತ್ತು ಕೋಲಾರ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಂಬ್ಕೊಂಡಿದ್ರಿ. ನಾವು ಯಾವುದೇ ಬಂದಂಥ ಮುಖಂಡರುಗಳಿಗೆ, ಈ ಕಾಂಗ್ರೆಸ್ಸರು ಬೇರೆ ಬೇರೆ ಪಾರ್ಟಿಯವರು ಯಾವ ರೀತಿ ವಾಹನ ಇನ್ನೊಂದು ಮತ್ತೊಂದು ಹಣ ಗಿಣ ಕೊಟ್ಟು ಇದು ಮಾಡ್ತಾರೆ, ಆ ಥರ ಯಾರನ್ನೂ ಕರ್ಕೊಂಡಿಲ್ಲ. ಅವರೇ ಖುದ್ದಾಗಿ ಅವರೇ ಬಂದು ಎಲ್ಲ ಬುದ್ಧಿವಂತರೆ ಪ್ರತಿಯೊಂದು ಊರುಗಳಲ್ಲೂ ಅವ್ರು ಹೇಳಿದರೆ ಕೇಳೋಂಥ ಮನಸ್ಥಿತಿ ಇರ್ತಕ್ಕಂಥವ್ರು, ಲೀಡರ್ಶಿಪ್ ಇರ್ತಕ್ಕಂಥ ಮುಖಂಡರುಗಳು ಎಲ್ಲರೂ ಬಂದು ಇವತ್ತು DPS ಮುನರಾಜಣ್ಣವ್ರು ಇರ್ಬೋದು, ಮುನಿಯಂತಿಯವರು ಇರ್ಬೋದು,
ನಮ್ಮ ನಾರಾಯಣಸ್ವಾಮಿ ಇರ್ಬೋದು, ಎಸ್ ಪಿ ಮಿಲಂಕಣ್ಣರು, ಚೀನಾರಾಮಣ್ಣ ಇರ್ಬೋದು, ಎಲ್ಲ ಮುಖಂಡರುಗಳು ಇವತ್ತೇನು ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆ ಇವತ್ತು ನಿಜವಾಗ್ಲೂ ಅರಿವಾಗಿದೆ. ನಮ್ಗೆ ಯಾವತ್ತೂ ಅರಿವಾಗಿತ್ತು. ಭಾರತೀಯ ಜನತಾ ಪಾರ್ಟಿಗೆ ಬಂದ ತಕ್ಷಣವೇ ಕಾಂಗ್ರೆಸ್ಸಲ್ಲಿ ನನಗಾಗಲಿ, ಛಲವಾದಿ ನಾರಾಯಣಸ್ವಾಮಣ್ಣವ್ರಿಗಾಗಲಿ, ಬೇರೆ ಬೇರೆ ಮುಖಂಡರುಗಳಿಗೆ ಯಾವ ರೀತಿ ಅಲ್ಲಿ ಕಹಿ ಅನುಭವಗಳಾಗಿತ್ತು, ನಮ್ಮನ್ನು ಯಾವ ರೀತಿ ಅವರು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ರು ಅಂತ ಹೇಳಿ ನಮಗಾಗಿ ನಾವು ಮಾಡಿರ್ತಕ್ಕಂಥ ತಪ್ಪನ್ನು ತಿಳ್ಕೊಂಡು ಅದನ್ನು ತಿದ್ಕೊಂಡು ನಾವು ಭಾರತೀಯ ಜನತಾ ಪಾರ್ಟಿಗೆ ಬಂದಿದ್ದರಿಂದನೇ ನಾರಾಯಣಸ್ವಾಮಣ್ಣವ್ರು ಇವತ್ತು MLC ಆಗಿರ್ತಕ್ಕಂಥದ್ದು. ನಾನು ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ MP ಆಗಿರ್ತಕ್ಕಂಥದ್ದು. ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರ ಬಗ್ಗೆ ಏನು ತಪ್ಪು ಗ್ರಹಿಕೆ ಇತ್ತು, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ತಪ್ಪು ತಿಳುವಳಿಕೆ ಇತ್ತು, ಅದನ್ನು ಸರಿ ಮಾಡಬೇಕು ಅಂತ ಹೇಳಿ ಇವತ್ತು ದಾಖಲೆ ತಮ್ಮ ಸಮೇತವಾಗಿ ನಾವು ಇವತ್ತು ನೋಡಿಸಿದ್ದೀರಿ. ನಮ್ಮ ಜನ ತುಂಬ ಬುದ್ಧಿವಂತರಿದ್ದ ಇರೋದ್ರಿಂದ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ನನಗೆ ದಾಖಲೆ 7 ಲಕ್ಷ ಚಿಲ್ಲರೆ ವೋಟ್ ಹಾಕಿ ನನ್ನನ್ನು ಗೆಲ್ಲಿಸಿ ಸಂಸದನಾಗಿ ಆಯ್ಕೆ ಮಾಡಿದ್ದಾದ್ಮೇಲೆ ಯಾವ ರೀತಿ ಕೆಲಸ ಮಾಡ್ಬೋದು ಅಂತೇಳಿ ನಾವು ಕೆಲಸ ಮಾಡಿ ನೋಡಿಸಿದ್ವಿ. ಯಾವುದೇ ರೀತಿಯಾದ ಭ್ರಷ್ಟಾಚಾರ ಇಲ್ಲದೆ ಅಭಿವೃದ್ಧಿ ಒಂದೇ BJPಯ ಮಂತ್ರ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಹಿಂದೆಯಿಂದನೂ ನಮ್ಮ ಬಲಗೈ ಸಮಾಜ ಖರ್ಗೆ ಅವ್ರ ಜೊತೆಲಿದೆ, ಮತ್ತೆ ಪರಮೇಶ್ವರ್ ಅವ್ರ ಜೊತೆಲಿದೆ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ರು. ನನ್ನ ಜೊತೆಲಿನೂ ಭಾರತೀಯ ಜನತಾ ಪಾರ್ಟಿ ಜೊತೆಯಲ್ಲೂ ಬಲಗೈ ಸಮಾಜ ಇತ್ತು, ಎಲ್ಲ ಸಮಾಜನೂ ಇತ್ತು. ಆ ಇದ್ದಿದ್ರಿಂದನೇ ಸ್ವತಂತ್ರ ಬಂದಾಗಿಂದನೂ ಅಷ್ಟು ಓಟ್ಗಳನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಯಾರು ತಗೊಂಡಿಲ್ಲ, ಅಷ್ಟು ಓಟ್ ಹಾಕಿ ನನ್ನನ್ನು ಗೆಲ್ಸಿರ್ತಕ್ಕಂಥದ್ದು. ಅದಕ್ಕೆ ಇವತ್ತು ನಮ್ಮ ಪ್ರತಿಯೊಂದು ಮುಖಂಡರುಗಳಿಗೂ ಅವ್ರಿಗೇನು ಸಣ್ಣ ಪುಟ್ಟ ಏನು ಕನ್ಫ್ಯೂಸ್ ಇತ್ತು ಅದನ್ನು ಕ್ಲಿಯರ್ ಮಾಡೋ ನಿಟ್ಟಲ್ಲಿ ನಮ್ಮ ಮುಖಂಡರುಗಳೆಲ್ಲ ಇವತ್ತು ಮಾತಾಡಿದ್ದಾರೆ. ಅದಕ್ಕೋಸ್ಕರ ಕಾಂಗ್ರೆಸ್ಸರು ನಿಮ್ಮ ನಡೆ ಮನೆ ಕಡೆ ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ತೀರ್ಮಾನ ಮಾಡಿರೋದ್ರಿಂದ ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರು ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಎಲ್ಲ ಸಮಾಜವನ್ನು ಒಟ್ಟಿಗೆ ತಗೊಂಡೋಗಿರ್ತಕ್ಕಂಥ ರೀತಿ, ಏನು ಪಂಚತೀರ್ಥಗಳಂತೇಳಿ ಅವರು ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು, 60 ವರ್ಷ ಈ ದೇಶನಾಳಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಕೈನಲ್ಲಿ ಏನು ಮಾಡೋಕ್ಕಾಗಿಲ್ಲೋ ಅದನ್ನೆಲ್ಲ ಡೆವಲಪ್ಮೆಂಟ್ ಕೆಲಸಗಳಲ್ಲಿ ದಲಿತರ ಪರವಾಗಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಿಂದೆಲ್ಲ ಪ್ರತಿಯೊಂದು ಪ್ರಜೆನೂ ನೋಡ್ತಾ ಇದ್ದಾರೆ.